ಒಂದು ಕ್ಷೇತ್ರದ ಜನರ ನಾಡಿ ಮಿಡಿತವನ್ನ, ಅವರ ನಿಜವಾದ ಭಾವನೆಗಳನ್ನ ಅರಿಯೋದು ಹೇಗೆ? ಬರೀ ಘೋಷಣೆಗಳೆಂದಂತೂ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿರೋದು ಅವರ ಬದುಕಿನ ಸಾಕ್ಷಿ, ಅವರು ಹಾಕಿದ ಒಂದೊಂದು ಮತದ ಸಾಕ್ಷಿ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಸತ್ಯವನ್ನೇ ಹುಡುಕೋಣ. ಒಬ್ಬ ನಾಯಕ ತನ್ನ ಜನರನ್ನು ನಿಜವಾಗಿ ನೋಡೋದು ಅಂದ್ರೆ ಏನು? ಉತ್ತರ ದೊಡ್ಡ ದೊಡ್ಡ ಭಾಷಣಗಳಲ್ಲೋ ಬ್ಯಾನರ್ಗಳಲ್ಲೋ ಖಂಡಿತ ಇಲ್ಲ. ಉತ್ತರ ಸಿಗೋದು ಅವರ ದಿನನಿತ್ಯನ ಬದುಕಿನ ಅಂಕಿಅಂಶಗಳಲ್ಲಿ, ಅವರ ಕಷ್ಟ ಸುಖಗಳ ಡೇಟಾದಲ್ಲಿ. ಒಂದು ಜನಪರ ಆಡಳಿತದ ನೀಲನಕ್ಷೆ ಶುರುವಾಗೋದೇ ಇಲ್ಲಿಂದ. ಸರಿ, ಮೊದಲನೇದಾಗಿ ನಾವು ವಿಶ್ಲೇಷಣೆ ಮಾಡ್ತಿರೋ ಕ್ಷೇತ್ರದ ಒಳರಚನೆಯನ್ನ ನೋಡೋಣ. ನಮ್ಮ ಇವತ್ತಿನ ಅಧ್ಯಯನದ ಕೇಂದ್ರ ಯಾವುದು? ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ, ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಬಹಳ ಮುಖ್ಯವಾಗಿರೋ ಮಲ್ಲೇಶ್ವರಂ. ನಕ್ಷೆ ನೋಡಿ, ಮಲ್ಲೇಶ್ವರಂ ಇರೋದು ಬೆಂಗಳೂರಿನ ಹೃದಯ ಭಾಗದಲ್ಲೇ. ಇದು ಸುಮ್ಮನೆ ಒಂದು ಜಾಗ ಅಷ್ಟೇ ಅಲ್ಲ, ಇದು ಕರ್ನಾಟಕದ ರಾಜಕೀಯ, ಆರ್ಥಿಕತೆ ಮೇಲೆ ನೇರ ಪ್ರಭಾವ ಬೀರಬಲ್ಲ ಒಂದು ಪ್ರಮುಖ ನಗರ ಕೇಂದ್ರ. ಒಂದು ವಿಷಯ ಸ್ಪಷ್ಟವಾಗಿರಲಿ, ಮಲ್ಲೇಶ್ವರಂ 100ಕ್ಕೆ 100 ಒಂದು ನಗರ ಪ್ರದೇಶ. ಇಲ್ಲಿ ಹಳ್ಳಿಗಳ ಸಮಸ್ಯೆಗಳ ಮಾತಿಲ್ಲ. ಇಲ್ಲಿ ಏನೇ ಸವಾಲುಗಳಿದ್ರೂ, ಏನೇ ರಾಜಕೀಯ ಇದ್ರೂ ಅದೆಲ್ಲ ಪಕ್ಕಾ ಅರ್ಬನ್. ಇದೇ ಅಂಶ ಅದರ ಮುಂದಿನ ದಾರಿಯನ್ನ ನಿರ್ಧಾರ ಮಾಡುತ್ತೆ. ಜನಸಂಖ್ಯೆಯನ್ನ ಧರ್ಮದ ಆಧಾರದ ಮೇಲೆ ನೋಡೋದಾದ್ರೆ ಇಲ್ಲಿ ಸುಮಾರು 80% ಹಿಂದೂಗಳಿದ್ದಾರೆ, 13% ಮುಸ್ಲಿಮ್ರು ಮತ್ತು ಸುಮಾರು 5% ಕ್ರಿಶ್ಚಿಯನ್ನರು. ಸಹಜವಾಗಿಯೇ ಈ ಒಂದು ಸಂಯೋಜನೆ ಸಾಮಾಜಿಕವಾಗಿ ಮತ್ತು ರಾಜಕೀಯ ತಂತ್ರಗಾರಿಕೆಗಳಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಇನ್ನು ಜಾತಿವಾರು ಲೆಕ್ಕಕ್ಕೆ ಬಂದ್ರೆ ಇಲ್ಲಿ ಸುಮಾರು 12.5% ಪರಿಶಿಷ್ಟ ಜಾತಿಯ ಜನರಿದ್ದಾರೆ, ಹಾಗೆ 2% ಪರಿಶಿಷ್ಟ ಪಂಗಡದವರಿದ್ದಾರೆ. ಉಳಿದ 85%ಕ್ಕೂ ಹೆಚ್ಚು ಮಂದಿ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದವರು. ಇದು ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರಗಳನ್ನ ಸ್ವಲ್ಪ ಸಂಕೀರ್ಣ ಮಾಡುತ್ತೆ. ಆದರೆ ಈ ನಂಬರ್ಗಳ ಆಚೆಗೆ ನೋಡಿದಾಗ ಜನರ ದಿನನಿತ್ಯದ ಬದುಕಿನಲ್ಲಿ ಒಂದು ರೀತಿಯ ನಿರಂತರ ಸಂಘರ್ಷ ಕಾಣಿಸುತ್ತೆ. ಸರಿ, ಈಗ ಈ ಅಂಕಿಸಂಖ್ಯೆಗಳಿಂದ ಆಚೆ ಬಂದು ಜನರ ನಿಜವಾದ ಕಷ್ಟಗಳು, ಅವರ ಸಮಸ್ಯೆಗಳು ಏನು ಅಂತ ನೋಡೋಣ ಬನ್ನಿ. ಏನವು ಸಮಸ್ಯೆಗಳು? ರಸ್ತೆ ತುಂಬ ಗುಂಡಿಗಳು, ಕಟ್ಕೊಂಡಿರೋ ಚರಂಡಿಗಳು, ಎಲ್ಲೆಂದಲ್ಲಿ ನಿಲ್ಲೋ ನೀರು, ಸರಿಯಾಗಿ ಬರದ ನೀರು ಸರಬರಾಜು, ಆಮೇಲೆ ಯುವಕರಿಗೆ ಕೆಲಸ ಇಲ್ಲದಿರೋದು. ಇವು ಸುಮ್ಮನೆ ಸಮಸ್ಯೆಗಳ ಲಿಸ್ಟ್ ಅಲ್ಲ, ಇದೇ ಜನರ ನಿಜವಾದ ಪ್ರಣಾಳಿಕೆ. ಅವರ ದಿನನಿತ್ಯದ ಕೋಪಕ್ಕೆ, ಅಸಮಾಧಾನಕ್ಕೆ ಕಾರಣನೇ ಇವು. ಹಾಗಾದ್ರೆ ಈ ಅಸಮಾಧಾನವೆಲ್ಲ ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಂಡಿದೆ? ಈಗ ನಾವು ನೋಡೋದು ಜನರ ತೀರ್ಪಿನ ಒಂದು ಅಧಿಕೃತ ಲೆಕ್ಕಪತ್ರ. ಈ ಚಾರ್ಟ್ ನೋಡಿ, 2018ರಿಂದ 2023ರವರೆಗೆ ಆಗಿರೋ ರಾಜಕೀಯ ಬದಲಾವಣೆಯ ಕಥೆಯನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಒಂದು ಕಡೆ ಬಿಜೆಪಿಯ ವೋಟ್ ಶೇರ್ ಇಳಿದಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ವೋಟ್ ಶೇರ್ ಜಾಸ್ತಿಯಾಗಿದೆ. ಇದು ಬರೀ ನಂಬರ್ಗಳ ಆಟವಲ್ಲ, ಜನರ ಮನಸ್ಥಿತಿ ಬದಲಾಗ್ತಿರೋದಕ್ಕೆ ಇದೊಂದು ಸ್ಪಷ್ಟವಾದ ಸೂಚನೆ. ಇಲ್ಲಿ ನೋಡಿ, ಈ ಸಂಖ್ಯೆಗಳು ತಾವಾಗೆ ಮಾತಾಡ್ತವೆ. 2018ರಲ್ಲಿ ಬಿಜೆಪಿ ಸುಮಾರು 54,000 ವೋಟುಗಳ ಅಂತರದಿಂದ ಗೆದ್ದಿತ್ತು. ಆದ್ರೆ 2023ರಲ್ಲಿ ಆ ಅಂತರ 41,000ಕ್ಕೆ ಇಳಿದಿದೆ. ಅಂದ್ರೆ ಇದು ಕೇವಲ ಒಂದ್ ರಿಸಲ್ಟ್ ಅಲ್ಲ, ಮತದಾರರ ನಿರೀಕ್ಷೆಗಳು ಬದಲಾಗ್ತಿವೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳಕ್ಕೆ ಇದೊಂದು ಗಟ್ಟಿ ಸಾಕ್ಷಿ. ಗೆದ್ದಿರ್ಬೋದು ನಿಜ, ಆದ್ರೆ ಬಿಜೆಪಿಯ ವೋಟ್ ಶೇರ್ನಲ್ಲಿ 3.50% ಇಳಿಕೆಯಾಗಿದೆ. ಇದು ನೋಡೋಕೆ ಸಣ್ಣ ನಂಬರ್ ಅನ್ನಿಸ್ಬೋದು, ಆದ್ರೆ ಜನರ ಒಳಗೊಳಗೆ ಇರುವ ಅಸಮಾಧಾನದ ಒಂದು ದೊಡ್ಡ ಸೂಚನೆ ಇದು. ನೋಡಿ, ಈ ಬದಲಾವಣೆಯನ್ನ ಅರ್ಥ ಮಾಡಿಕೊಳ್ಳೋದು ಒಂದು ಸಾರ್ವಜನಿಕ ಜವಾಬ್ದಾರಿ. ಯಾಕಂದ್ರೆ ಈ ಅಂಕಿಅಂಶಗಳು ಜನರಿಗೋಸ್ಕರ ಮಾತಾಡ್ತಿವೆ. ಆ ಧ್ವನಿಯನ್ನ ಗೌರವದಿಂದ ಕೇಳಿಸ್ಕೊಳ್ಳೋದು ಮತ್ತು ಘನತೆಯಿಂದ ಕೆಲಸ ಮಾಡೋದು ನಾಯಕರ ಸಾಂವಿಧಾನಿಕ ಕರ್ತವ್ಯ ಆಗಿರುತ್ತೆ. ಸರಿ, ಈ ವೋಟಿನ ನಂಬರ್ಗಳ ಹಿಂದೆ ಇರೋ ಅಸಲಿ ಕಾರಣಗಳೇನು? ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ಯಾಕೆ ಹೀಗಾಯ್ತು ಅನ್ನೋದನ್ನ ಆಳವಾಗಿ ನೋಡೋಣ. ಹಾಗಾದ್ರೆ ಈ ರಾಜಕೀಯ ಬದಲಾವಣೆಯ ಹಿಂದೆ ಯಾವ ವ್ಯವಸ್ಥಿತ ಶಕ್ತಿಗಳು ಕೆಲಸ ಮಾಡ್ತಿವೆ? ಈ ಒಂದು ಪ್ರಶ್ನೆ ನಮ್ಮನ್ನ ಮತದಾರರ ವರ್ತನೆ ಮೇಲೆ ಪ್ರಭಾವ ಬೀರುತ್ತಿರೋ ಮೂಲಭೂತ ಸಮಸ್ಯೆಗಳ ಹತ್ರ ಕರ್ಕೊಂಡೋಗುತ್ತೆ. ಮತದಾರರ ಮನಸ್ಥಿತಿ ಬದಲಾಗೋಕೆ ಮುಖ್ಯವಾಗಿ 3 ಒತ್ತಡಗಳು ಕಾರಣ. ಮೊದಲನೇದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳು ಸಿಕ್ತಿದ್ರೂ ಜನರಿಗೆ ಯಾಕೋ ಸಮಾಧಾನ ಇಲ್ಲ. ಎರಡನೇದು ಡೆವಲಪ್ಮೆಂಟ್ ಕ್ಯಾಪ್, ಅಂದ್ರೆ ಹೇಳೋದೊಂದು ಮಾಡೋದೊಂದು ಅನ್ನೋ ಭಾವನೆ, ಭರವಸೆಗೋ ನಿಜವಾದ ಪರಿಸ್ಥಿತಿಗೂ ಇರೋ ಅಂತರ. ಇನ್ನು ಮೂರನೇದು ಜಾಬ್ಸ್ ಕ್ರೈಸಿಸ್, ಅಂದ್ರೆ ಯುವಜನರ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ಹಾಗೆ ಉದ್ಯೋಗಗಳು ಸಿಗ್ತಾ ಇಲ್ಲ. ಯಾರೋ ಒಬ್ರು ಹೇಳಿದ್ ಮಾತು ನೆನಪಾಗುತ್ತೆ, ವೇದಿಕೆಯಲ್ಲಿ ಭರವಸೆ ಕೊಡ್ತಾರೆ, ಆದ್ರೆ ನಮ್ಮ ಬೀದಿಗೆ ಬಂದಾಗ ಅದನ್ನ ಮರೆತು ಬಿಡ್ತಾರೆ. ಈ ಒಂದು ಮಾತು ಆ ಅಭಿವೃದ್ಧಿಯ ಅಂತರ ಅನ್ನೋ ಪದದ ಹಿಂದಿರೋ ಯೋವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಲ್ವಾ?
ಇಲ್ಲಿ ಹಾಲಿ ಶಾಸಕರ ಪರಿಸ್ಥಿತಿ ಒಂದು ರೀತಿ ವಿಚಿತ್ರವಾಗಿದೆ. ಒಂದ್ ಕಡೆ 3 ಸಲ ಗೆದ್ದಿರೋ ಅನುಭವ, ಪಕ್ಷದ ಗಟ್ಟಿ ಬೆಂಬಲ, ಜನರ ಬಾಯಲ್ಲಿರೋ ಹೆಸರು ಇವೆಲ್ಲ ಅವರ ಬಲ. ಆದ್ರೆ ಇನ್ನೊಂದು ಕಡೆ ಇಷ್ಟು ವರ್ಷ ಅಧಿಕಾರದಲ್ಲಿದ್ರೂ ರಸ್ತೆ, ಚರಂಡಿ ತರಹದ ಸಣ್ಣ ಸಣ್ಣ ಕೆಲ್ಸಗಳನ್ನೂ ಸರಿಯಾಗಿ ಮಾಡಿಲ್ಲ ಅನ್ನೋ ಮಾತ್ರ ಜನರಲ್ಲಿದೆ. ಅಂದ್ರೆ ಅವರ ಬಲವೇ ಅವರ ದೌರ್ಬಲ್ಯವೂ ಆಗ್ತಿಲ್ಬಹುದಾ? ನಮ್ಮ ವಿಶ್ಲೇಷಣೆಯ ಪ್ರಕಾರ ಅವರ ರಿಟೇನಬಿಲಿಟಿ ಸ್ಕೋರ್ 100ಕ್ಕೆ 85 ಇದೆ. ಅಂದ್ರೆ ಏನೇ ದೌರ್ಬಲ್ಯಗಳಿದ್ರೂ ಅಭ್ಯರ್ಥಿ ಈಗ್ಲೂ ಒಬ್ಬ ಪ್ರಬಲ ರಾಜಕೀಯ ಶಕ್ತಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇಲ್ಲಿವರೆಗೆ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಸರಿ, ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಮುಂದಿನ ದಿನಗಳಿಗೆ ಒಂದು ಸ್ಪಷ್ಟವಾದ, ಜಾರಿಗೆ ತರಬಹುದಾದ ಆಡಳಿತದ ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ಇದು ಸುಮ್ಮನೆ ಒಂದು ಪ್ರಾಜೆಕ್ಟ್ ಲಿಸ್ಟ್ ಅಲ್ಲ, ಇದೊಂದು ಅಭಿವೃದ್ಧಿ ಪ್ರತಿಜ್ಞಾಪತ್ರ. ಅಂದ್ರೆ ಜನರಿಗೆ ಕೊಡುವ ಒಂದು ಸ್ಪಷ್ಟ, ಸಮಯಕ್ಕೆ ಬದ್ಧವಾದ ಮಾತು. ನೆನ್ಪಿದ್ಯಾ, ರಸ್ತೆಗುಂಡಿ, ನೀರು ನಿಲ್ಲೋ ಸಮಸ್ಯೆ ಬಗ್ಗೆ ಹೇಳ್ದ್ವಿ? ಅದಕ್ಕೆ ಉತ್ತರ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 8ನೇ ಮತ್ತು 11ನೇ ಮೇನ್ ರೋಡ್ ಪುನರಾಭಿವೃದ್ಧಿ. ಇನ್ನು ಯುವಕರಿಗೆ ಕೆಲ್ಸ ಇಲ್ಲ ಅನ್ನೋ ಸಮಸ್ಯೆಗೆ 20 ಕೋಟಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಮತ್ತು ಸ್ಟಾರ್ಟಪ್ ಹಬ್. ಹೀಗೆ ಪ್ರತಿಯೊಂದು ಯೋಜನೆ ಜನರ ಒಂದೊಂದು ಮುಖ್ಯ ಸಮಸ್ಯೆಗೆ ನೇರ ಉತ್ತರ ಕೊಡುತ್ತೆ. ಜನರನ್ನ ತಲುಪೋಕೆ ಒಂದು ಸಮಗ್ರ ಯೋಜನೆ ಬೇಕು. ಇಲ್ಲಿ ಒಂದೇ ಸೈಜ್ ಎಲ್ರಿಗೂ ಆಗಲ್ಲ ಅನ್ನೋ ಹಾಗೆ. ಯುವಕರಿಗೆ ಟೆಕ್ ವರ್ಕ್ಶಾಪ್ಸ್, ಜಾಬ್ ಫೇರ್ ಬೇಕು. ಮಹಿಳೆಯರತ್ರ ಹೋಗಿ ಸುರಕ್ಷತೆ, ಕಲ್ಯಾಣ ಯೋಜನೆಗಳ ಬಗ್ಗೆ ಮಾತಾಡಬೇಕು. SC/ST ಸಮುದಾಯಗಳಿಗೆ ಶಿಕ್ಷಣದ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಟೌನ್ ಹಾಲ್ ಮೀಟಿಂಗ್ ಮಾಡಬೇಕು. ಹೀಗೆ ಪ್ರತಿಯೊಂದು ಗುಂಪಿನ ಅಗತ್ಯ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕಾಗತ್ತೆ. ಆದ್ರೆ ಒಂದು ವಿಷಯ ನೆನ್ಪಿರ್ಬೇಕು, ಈ ಜನಸಂಪರ್ಕ ಅನ್ನೋದು ನಂಬಿಕೆಯ ಮೇಲೆ ನಿಂತಿರ್ಬೇಕು. ನಮ್ಮ ದೇಶದ ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ನಾಗರಿಕರ ವೈಯಕ್ತಿಕ ಮಾಹಿತಿಯನ್ನ ರಕ್ಷಿಸ್ಬೇಕು ಮತ್ತು ಅವರ ಅನುಮತಿ ಇಲ್ದೆ ಏನನ್ನೂ ಮಾಡಬಾರ್ದು. ನಿಜವಾದ ಸಂಪರ್ಕವನ್ನ ಗಳಿಸ್ಬೇಕಷ್ಟೇ, ಅದನ್ನ ಒತ್ತಾಯ ಮಾಡಿ ಪಡೆಯೋಕಾಗಲ್ಲ. ಇದಕ್ಕೆ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರಿತೀವಿ. ಅಂದ್ರೆ 4 ಮುಖಗಳ ಒಂದು ಸ್ಟ್ರಾಟಜಿ. ಶಿವನಂತೆ ಆಕ್ರಮಣಕಾರಿಯಾಗಿ ವಿರೋಧಿಗಳ ತಪ್ಪುಗಳನ್ನ ಎತ್ತಿ ತೋರ್ಸೋದು, ವಿಷ್ಣುವಿನಂತೆ ಸ್ಥಿರತೆ, ನಿರಂತರತೆಯ ಆಡಳಿತದ ಭರವಸೆ ಕೊಡೋದು, ಬ್ರಹ್ಮನಂತೆ ಹೊಸ ಹೊಸ ಅಭಿವೃದ್ಧಿ ಐಡಿಯಾಗಳನ್ನ ಮುಂದಿಡೋದು, ಮತ್ತು ದುರ್ಗಿಯಂತೆ ಜನರ ಕಾನೂನಿನ ರಕ್ಷಕನಾಗಿ ನಿಲ್ಲೋದು. ಪರಿಸ್ಥಿತಿಗೆ ತಕ್ಕ ಹಾಗೆ ಈ 4 ಮುಖಗಳನ್ನ ಬಳಸಿ ಇಡೀ ರಾಜಕೀಯ ಕಥೆಯನ್ನೇ ಕಟ್ಟಬಹುದು. ಸರಿ, ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಒಬ್ಬ ಜನಪರ ನಾಯಕನ ದೂರದೃಷ್ಟಿ ಹೇಗಿರ್ಬೇಕು, ಆತನ ಜವಾಬ್ದಾರಿಗಳೇನು ಅನ್ನೋದ್ರ ಮೇಲೆ ಗಮನ ಹರಿಸೋಣ. ಗೆದ್ದ ಜನಾದೇಶವನ್ನ ಉಳಿಸ್ಕೊಳ್ಳೋಕೆ ಏನೆಲ್ಲ ಸವಾಲ್ಗಳಿರುತ್ತೆ? ಮೊದಲನೆಯದು ವಿಧ್ವಂಸಕ ಕೃತ್ಯಗಳು. ಇದನ್ ತಡೆಯೋಕೆ ಬೂತ್ ಮಟ್ಟದಲ್ಲಿ ತರಬೇತಿ ಪಡೆದ ವೀಕ್ಷಕರು ಬೇಕು. ಎರಡನೆಯದು ಜಾತಿ ಆಧಾರಿತ ಮತಗಳ ವಿಭಾಜನೆ. ಇದನ್ ತಪ್ಪಿಸೋಕೆ ಎಲ್ಲ ಸಮುದಾಯಗಳ ಜೊತೆ ನಿರಂತರ ಸಂಪರ್ಕ, ಕಾರ್ಯಕ್ರಮಗಳು ಬೇಕು. ಇನ್ನು ಮೂರನೇದು ಡಿಜಿಟಲ್ ಸುಳ್ಳು ಸುದ್ದಿಗಳು. ಇದಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡೋ ಸತ್ಯಶೋಧನಾ ತಂಡಗಳು ಸಿದ್ಧ ಇರಲೇಬೇಕು. ಹಾಗಾದ್ರೆ ನಮ್ಮ ಅಂತಿಮ ಶಿಫಾರಸು ಏನು? ಹಾಲಿ ಅಭ್ಯರ್ಥಿಯನ್ನೇ ಉಳಿಸಿಕೊಳ್ಳುವುದು ಸೂಕ್ತ. ಯಾಕಂದ್ರೆ ಅವರು ಸ್ಥಳೀಯವಾಗಿ ಗಟ್ಟಿಯಾದ ಬೇರುಗಳನ್ನ ಹೊಂದಿರೋ, ಗೆಲುವನ್ನ ಸಾಬೀತುಪಡಿಸಿರೋ ನಾಯಕ. ಆದ್ರೆ ಅವರ ಅಧಿಕಾರಕ್ಕೆ ಹೊಸ ಭರವಸೆಗಳ ಮೂಲಕ ಮತ್ತು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಒಂದು ಹೊಸ ಚೈತನ್ಯವನ್ನ ತುಂಬಬೇಕಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ಒಬ್ಬ ನಾಯಕ ತಾನು ಕೊಡುವ ಅಭಿವೃದ್ಧಿಯ ಭರವಸೆಗೂ ಜನರ ಮನೆಯ ಮುಂದಿನ ನೀರು ನಿಂತ ರಸ್ತೆಯ ವಾಸ್ತವಕ್ಕೂ ನಡುವೆ ಇರೋ ಅಂತರವನ್ನ ಹೇಗೆ ತುಂಬ್ತಾನೆ? ಈ ಪ್ರಶ್ನೆಗೆ ಸಿಗೋ ಉತ್ತರದಲ್ಲೇ ಆಡಳಿತ ಮತ್ತು ನಾಯಕತ್ವದ ಅಸಲಿ ಪರೀಕ್ಷೆ ಇರೋದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.